ಹುಬ್ಬಳ್ಳಿ KMCಯಲ್ಲಿ 2412 ಬೆಡ್ಗಳದ. ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬೆಡ್ಗಳಿರುವಂಥ ಹಾಸ್ಪಿಟ್ಲ್ ಯಾವ್ದಾರು ಇತ್ತಂದ್ರೆ ಅದು ಹುಬ್ಬಳ್ಳಿಯ KMC. ಹುಬ್ಬಳ್ಳಿಯ KMCಗೆ 24 ಕೋಟಿ ರೂಪಾಯಿ ಗುಳಿಗೆ, ಅಲ್ಲಿರುವಂಥ ಹಾಸಿಗೆ ಮೇಲಿನ ಬೆಡ್ಶೀಟು, ಅದಕ್ಕೆಲ್ಲದಕ್ಕೂ ದುಡ್ಡನ್ನು ಎಲ್ಲ ಕೂಡಿ ಸರ್ಕಾರ ಕೊಡ್ತೈತೆ. ಅದಕ್ಕಿಂತ 300 ಬೆಡ್ ಕಡಿಮೆ ಇರುವಂಥ ಬೆಂಗಳೂರು ಮೆಡಿಕಲ್ ಹಾಸ್ಪಿಟಲ್, ಅದಕ್ಕೆ 75 ಕೋಟಿ ರೂಪಾಯಿ ಕೊಡ್ತಾರೆ. ಎಷ್ಟು ಅಧ್ಯಕ್ಷರೇ? 75 ಕೋಟಿ ರೂಪಾಯಿ. ನಾವು ಉತ್ತರ ಕರ್ನಾಟಕದವ್ರಿಗೆ 24 ಕೋಟಿ ರೂಪಾಯಿ, ಇವರಿಗೆ 75 ಕೋಟಿ ರೂಪಾಯಿ, ಅದಕ್ಕಿಂತ ಕಡಿಮೆ ಇರುವಂಥ ಬೆಡ್ ಇರುವಂಥದ್ದು. ಅದೇ ರೀತಿ ನಮ್ಮ ಬಳ್ಳಾರಿಗೂ ಕೂಡ ಕಡಿಮೆ 76 ಕೋಟಿ ರೂಪಾಯಿ. ಇದಕ್ಕೂ ಬೆಂಗಳೂರಿನ ಏನು ವಿಕ್ಟೋರಿಯಾ ಹಾಸ್ಪಿಟ್ಲ್ ಅಂತ ನಾವು ಅಂತೇವೆ, ಆ ಹಾಸ್ಪಿಟ್ಲಿಗೆ ಕೊಟ್ಟರೆ ಅಲ್ಲಿರುವಂಥ ಬೆಡ್ಗಳ ಸಂಖ್ಯೆ ಕೇವಲ 2142. ನಮ್ಮ KMCಯಲ್ಲಿರುವಂಥ ಬೆಡ್ಗಳ ಸಂಖ್ಯೆ 2404. ಇದು ನಮ್ಮಲ್ಲಿ ಇರುವಂಥ ನಮಗೆ ಮಾಡ್ತಿರುವಂಥ ತಾರತಮ್ಯ. ಬೆಂಗಳೂರಲ್ಲಿ ಈ ಪ್ರಣಾಳಿಕೆ ಪ್ರಕಾರ ಈಗ ಗುಲ್ಬರ್ಗದಲ್ಲಿ ಜಯದೇವ ಹಾಸ್ಪಿಟ್ಲ್ ಇದೆ. ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು ಉತ್ತರ ಕರ್ನಾಟಕಕ್ಕೆ ಜಯದೇವ ಹಾಸ್ಪಿಟ್ಲಿಗೆ ದುಡ್ಡು ಕೊಟ್ಟರು. ಆದರೆ ಬೆಂಗಳೂರಲ್ಲಿ ಇವತ್ತು ಜಯದೇವ ಇದೆ, ವಿಕ್ಟೋರಿಯಾ ಇದೆ, ಬೋರಿಂಗ್ ಹಾಸ್ಪಿಟ್ಲ್ ಇದೆ, ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋ ಯೂರಾಲಜಿ ಐತಿ, ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಐತಿ, ಬೇರೆ ಬೇರೆ ಕಿದ್ವಾಯಿ ಐತಿ, ಕ್ಯಾನ್ಸರ್ ಹಾಸ್ಪಿಟ್ಲ್ ಐತಿ. ಈ ರೀತಿ ಬೇರೆ 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 ಹಾಸ್ಪಿಟ್ಲ್ಗಳದಾವೆ. ನಮಗೆ ಉತ್ತರ ಕರ್ನಾಟಕಕ್ಕೆ ನೋಡಿದ್ರೆ ನಮ್ಗೆ ಜಯದೇವ ಹಾಸ್ಪಿಟ್ಲು ಇಲ್ಲೊಂದು ಗುಲ್ಬರ್ಗದಲ್ಲಿ ಬಿಟ್ಟು ಮತ್ತೆಲ್ಲೂ ಹಾಸ್ಪಿಟ್ಲ್ಗಳು ನಮಗೆ ಕೊಟ್ಟಿಲ್ಲ. ಇದು ನಮಗೆ ಆಗ್ತಿರುವಂಥ ಅನ್ಯಾಯ.